ನಮಸ್ಕಾರ ಬಂಧುಗಳೇ, 55 ದಿನಗಳ ನಿಮ್ಮ ಜೀವನವನ್ನೇ ಬದಲಿಸುವ ಪಯಣದ 7ನೇ ದಿನಕ್ಕೆ ನಿಮಗೆ ಸ್ವಾಗತ. ಇವತ್ತು ರಾತ್ರಿ ನೀವು ಮಲಗುವ ಮುನ್ನ ಒಂದು ಸತ್ಯವನ್ನು ನೆನಪಿಟ್ಟುಕೊಳ್ಳಿ. ನಿಮ್ಮ ದೇಹ ಮತ್ತು ಮನಸ್ಸನ್ನು ಗುಣಪಡಿಸುವ ಶಕ್ತಿ ಹೊರಗಿನ ಔಷಧಿಗಿಂತ ಹೆಚ್ಚಾಗಿ ನಿಮ್ಮ ಒಳಗಿನ ನಿರ್ಧಾರದಲ್ಲಿದೆ. ನಾವು ದಿನವಿಡೀ ಕೆಲಸದ ಒತ್ತಡ, ನೋವು, ಹಳೆ ನೆನಪುಗಳ ಭಾರ ಹೊತ್ತು ಮಲಗುತ್ತೇವೆ. ಆದರೆ ಇವತ್ತು ನಾವು ಹೇಳೋಣ, ಐ ಚೂಸ್ ಟು ಬಿ ಹೀಲ್ಡ್. ನಾನು ಗುಣವಾಗಲು ಬಯಸುತ್ತೇನೆ. ಈ ಮಾತು ಕೇವಲ ವಾಕ್ಯವಲ್ಲ, ಇದು ನಿಮ್ಮ ಆತ್ಮಕ್ಕೆ ನೀವು ನೀಡುತ್ತಿರುವ ಆಜ್ಞೆ. ಗುಣವಾಗುವುದು ಎಂದರೆ ಕೇವಲ ಶಾರೀರಿಕ ಕಾಯಿಲೆಯಿಂದ ಮುಕ್ತವಾಗುವುದಲ್ಲ, ಮನಸ್ಸಿನ ಆತಂಕ ದೂರವಾಗುವುದು, ಹಳೆಯ ಕಹಿ ನೆನಪುಗಳಿಂದ ಬಿಡುಗಡೆ ಪಡೆಯುವುದು, ಸೋಲಿನ ಭಯದಿಂದ ಹೊರಬರುವುದು. ನೋಡಿ, ಗಾಯ ಮಾಡುವುದು ಲೋಕದ ಕೆಲಸ ಇರಬಹುದು, ಆದರೆ ಆ ಗಾಯವನ್ನು ಮಾಯಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ. ನೀವು ನಾನು ಹೀಗೆಯೇ, ನನ್ನ ಬದುಕು ಇಷ್ಟೇ ಎಂದು ಅಂದುಕೊಂಡರೆ ನೀವು ಗುಣವಾಗಲು ಸಾಧ್ಯವಿಲ್ಲ. ಆದರೆ ಯಾವಾಗ ನೀವು ನಾನು ಇವತ್ತಿನಿಂದ ಹೊಸ ಮನುಷ್ಯ, ನನ್ನ ಗತಕಾಲ ನನ್ನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ ಎಂದು ನಿರ್ಧರಿಸುತ್ತೀರೋ, ಅಲ್ಲಿಂದಲೇ ನೀವು ಗುಣವಾಗುವುದು ಶುರುವಾಗುತ್ತದೆ. ಈ ರಾತ್ರಿ ನೀವು ಗುಣಮುಖರಾಗಲು ಈ 3 ಕೆಲಸಗಳನ್ನು ಮಾಡಿ. ಮೊದಲನೆಯದಾಗಿ, ಯಾರೋ ನಿಮಗೆ ನೋವು ಕೊಟ್ಟಿರಬಹುದು, ಅವರನ್ನು ಅವರಿಗಾಗಿ ಅಲ್ಲ, ನಿಮ್ಮ ನೆಮ್ಮದಿಗಾಗಿ ಕ್ಷಮಿಸಿಬಿಡಿ. ಆ ಭಾರವನ್ನು ಇಳಿಸಿ ಮಲಗಿ. ಎರಡನೆಯದಾಗಿ, ಕಣ್ಣು ಮುಚ್ಚಿ ಹೇಳಿಕೊಳ್ಳಿ, ನನ್ನ ದೇಹದ ಪ್ರತಿಯೊಂದು ಕಣವು ಆರೋಗ್ಯವಾಗಿದೆ, ನನ್ನ ಮನಸ್ಸು ಶಾಂತವಾಗಿದೆ, ನಾನು ಪ್ರೀತಿ ಮತ್ತು ಸುಖಕ್ಕೆ ಅರ್ಹನಾಗಿದ್ದೇನೆ. ಮೂರನೆಯದಾಗಿ, ಇವತ್ತು ನಡೆದ ಒಂದು ಒಳ್ಳೆಯ ಘಟನೆಯನ್ನು ನೆನಪಿಸಿಕೊಳ್ಳಿ. ಸಣ್ಣದಾದರೂ ಪರವಾಗಿಲ್ಲ, ಅದು ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ತುಂಬುತ್ತದೆ. ಬಂಧುಗಳೇ, ಈ 55 ದಿನಗಳ ಸರಣಿಯಲ್ಲಿ ನೀವು ಪ್ರತಿದಿನ ಭಾಗವಹಿಸುತ್ತಿರುವುದು ನಿಮ್ಮ ಜೀವನದ ಮೇಲಿರುವ ಪ್ರೀತಿಯನ್ನು ತೋರಿಸುತ್ತದೆ. ಇಂದು 7ನೇ ದಿನ. ಈ 7 ದಿನಗಳಲ್ಲಿ ನೀವು ಕಲಿತಿದ್ದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನೆನಪಿರಲಿ, ನೀವು ಎಂದಿಗೂ ಒಂಟಿಯಲ್ಲ. ನಿಮ್ಮ ಬದಲಾವಣೆಯ ಹಾದಿಯಲ್ಲಿ ನಾನಿದ್ದೇನೆ. ನಾಳೆ ಬೆಳಗ್ಗೆ ನೀವು ಎದ್ದಾಗ ಹೊಸ ಹುರುಪು, ಹೊಸ ಭರವಸೆಯೊಂದಿಗೆ ಏಳುತ್ತೀರಿ. ಯಾಕೆಂದರೆ ಇಂದು ರಾತ್ರಿ ನೀವು ಒಂದು ಅದ್ಭುತ ಆಯ್ಕೆ ಮಾಡಿದ್ದೀರಿ, ಅದೇ ಹೀಲಿಂಗ್. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ಕಾಮೆಂಟ್ ಬಾಕ್ಸಿನಲ್ಲಿ ಐ ಚೂಸ್ ಟು ಬಿ ಹೀಲ್ಡ್ ಎಂದು ಟೈಪ್ ಮಾಡಿ. ನಿಮ್ಮ ಒಂದು ಕಮೆಂಟ್ ನಿಮ್ಮ ಸುಪ್ತ ಮನಸ್ಸಿಗೆ ನೀವು ನೀಡುವ ಭರವಸೆ. ಈ ಸರಣಿಯನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ನಾಳೆ ರಾತ್ರಿ 8ನೇ ದಿನದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಶುಭರಾತ್ರಿ. ಧನ್ಯವಾದಗಳು.